ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಯಾದ ಕಾಯಿ ಚಟ್ನಿ ರೆಸಿಪಿ. ಇದು ಎಲ್ಲ ರೀತಿಯ ಬೆಳಿಗ್ಗೆ ತಿಂಡಿ ಜೊತೆಗೆ ಹೊಂದ್ಕೊಳ್ಳುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಕಾಯಿ ಚೂರುಗಳು ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ. ಕಾಯಿ ಚೂರಲ್ಲಿ ಕಪ್ಪು ಭಾಗ ಇರುತ್ತಲ್ಲ, ಅದನ್ನು ತೆಗೆದು ಉಪಯೋಗ ಮಾಡ್ತಾ ಇದ್ದೀನಿ. ಇದರಿಂದ ಚಟ್ನಿ ಬೆಳ್ಳಗೆ ಚೆನ್ನಾಗಿ ಬರುತ್ತೆ. ಇಷ್ಟ ಇದ್ದರೆ ಅದ್ರ ಜೊತೆ ಕೂಡ ಉಪಯೋಗ ಮಾಡ್ಬೋದು. ಹಸಿರು ಮೆಣಸಿನ್ಕಾಯಿ 4, ಹುರ್ಗಡ್ಲೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು. ಹುರ್ಗಡ್ಲೆ ಕ್ವಾಂಟಿಟಿ ಕಡಿಮೆ, ಕಡಲೆ ಬೀಜದ ಕ್ವಾಂಟಿಟಿ ಜಾಸ್ತಿ. ಎಲ್ಲದಕ್ಕಿಂತಲೂ ಜಾಸ್ತಿ ಕ್ವಾಂಟಿಟಿ ಕಾಯಿನ ಹಾಕೋಬೇಕು, ಕಾಯಿ ಚೂರುಗಳನ್ನ ಹಾಕೋಬೇಕು. ಸ್ವಲ್ಪ ಹುಣಸೆ ಹಣ್ಣು, ಇದು ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಮೊದಲು ಹುರಿದು ಸಿಪ್ಪೆ ತೆಗೆದು ಉಪಯೋಗ ಮಾಡ್ತಾ ಇದ್ದೀನಿ. ಸಣ್ಣ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು. ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೋಬೋದು. ತೆಳುವಾಗಿ ಮಾಡ್ಕೊಳ್ಳೋಂಗಿದ್ರೆ ನೀರನ್ನ ಜಾಸ್ತಿ ಉಪಯೋಗ ಮಾಡಿ, ಗಟ್ಟಿ ಬೇಕನ್ನಂಗಿದ್ರೆ ನೀರನ್ನ ಕಡಿಮೆ ಉಪಯೋಗ ಮಾಡಿ. ಚಟ್ನಿನ ರುಬ್ಬಿದ್ದಾಗಿದೆ. ಇದಕ್ಕೆ ಮತ್ತಷ್ಟು ಎಕ್ಸ್ಟ್ರಾ ಫ್ಲೇವರ್ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಹಸಿ ಶುಂಠಿನ ಉಪಯೋಗ ಮಾಡ್ಬೋದು, ಅಥವಾ ಹಸಿ ಶುಂಠಿಗೆ ಬದಲಾಗಿ ಬೆಳ್ಳುಳ್ಳಿ 1ರಿಂದ 2 ಎಸಳಷ್ಟನ್ನ ಹಾಕ್ಕೋಬೋದು. 2ರಲ್ಲಿ 1 ಉಪಯೋಗ ಮಾಡಿ, 2 ಬೇಡ. ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿನ ಉಪಯೋಗ ಮಾಡಿದ್ದೆ. ಕರಿಬೇವಿನ ಸೊಪ್ಪು ಮನೇಲಿ ಇರಲಿಲ್ಲ, ಅದಕ್ಕೋಸ್ಕರವಾಗಿ. ಒಗ್ಗರಣೆಗೆ ಇಷ್ಟ ಇದ್ದರೆ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೋಬೋದು. ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ. ಟ್ರೈ ಮಾಡಿ ನೋಡಿ. ಎಲ್ಲ ರೀತಿಯ ಬೆಳಿಗ್ಗೆ ತಿಂಡಿ ಜೊತೆಗೆ ಹೊಂದ್ಕೊಳ್ಳುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.